ಫ್ರೆಂಡ್ಸ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ್ ಈಡಿಗ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ಹೇಳಕ್ಕೆ ಬಂದಿರೋ ವಿಷಯ ಏನಂದರೆ, ನಮ್ಮ ಮನೇಲಿ ಇವತ್ತು ನೀರು ದೋಸೆ ಮಾಡೋಣ ಅಂತ. ಆ ನೀರು ದೋಸೆ ಮಾಡೋದ್ರ ಬಗ್ಗೆ ಹೇಳೋಕ್ಕೆ ಬಂದಿರೋದು. ಅದನ್ನ ಹೇಳೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೋಡಿ, ಈಗ ನೀರು ದೋಸೆ ಮಾಡೋಕ್ಕೆ ಅಕ್ಕಿ ನೆನೆಸ್ಕೋಬೇಕು. ಅಕ್ಕಿ ನೆನೆಸ್ಕೊಂಡು ಈ ಥರ ಕ್ಲೀನಾಗಿ ತೊಳ್ಕೊಂಡಿರಬೇಕು. ತೊಳೆದಿದ್ದ ಅಕ್ಕಿನ ನೀಟಾಗಿ ಜಾರಿ ಹಾಕಬೇಕು. ನೀರಷ್ಟು ನೋಡಿ, ಜಾರಿ ಹಾಕ್ತಾಯಿದ್ದೀನಲ್ಲ, ಈ ಥರ ಜಾರಿ ಹಾಕಬೇಕು. ಜಾರಿ ಹಾಕಿ ನೀಟಾಗಿ ನುಣ್ಣಗೆ ಟೇಸ್ಟಿಗೆ ತಕ್ಕಂಗೆ ಒಂಚೂರು ಉಪ್ಪು ಹಾಕಿಬೇಕು ಅದಕ್ಕೆ, ಜಾರಿಗೆ. ಆಮೇಲೆ ನುಣ್ಣಗೆ ತಿರ್ಸ್ಬೇಕು ನೀಟಾಗಿ, ಆಯಿತಾ. ಯಾವುದೇ ಕಾರಣಕ್ಕೂ ತರಿ ಇರಬಾರ್ದು. ಅದಕ್ಕೆ ಬೇಕಾದ್ರೆ ನೀವು ಕಾಯಿ ಏನಾದ್ರು ಮಿಕ್ಸ್ ಮಾಡ್ಕೋಬೋದು, ಏನಾಗಲ್ಲ. ಫಸ್ಟಿಗೆ ರುಬ್ಬುಬೇಕಾದ್ರೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು, ಆಯಿತಾ. ನೋಡಿ, ಈ ಥರ ನೀಟಾಗಿ ಎಲ್ಲ ಕ್ಲೀನಾಗಿ ಅರ್ಥ ಹಾಕ್ಕೋಬೇಕು. ಅರ್ಥ ಹಾಕ್ಕೊಂಡು ಈ ಥರ ರುಬ್ಬಬೇಕು, ಆಯಿತಾ. ಕ್ಲೀನಾಗಿ ರುಬ್ತಾ ಇದ್ದೀನಿ ನಾನು, ಆಯಿತು. ಹಾಕಿ ರುಬ್ಬಿ ನೀಟಾಗಿ ಇದು ಇಟ್ಕೋಬೇಕು. ಆಮೇಲೆ ನೋಡಿ, ನಾವು ಕಾಫಿ ಕಾಸೋಕ್ಕೋಸ್ಕರ ಇದನ್ನು ತಾಲಿ ಇಟ್ಟಿದ್ದೀನಿ. ಕಾಫಿ ಕುದೀತಾ ಇದೆ. ನೋಡಿ, ಪಕ್ಕದಲ್ಲಿರೋದು ಏನು ಗೊತ್ತಾ, ಅಳ್ಳೆಟ್ಟೆ ಅಂತ. ಇದು ಕಬ್ಬಿನಿಂದ ಮಾಡ್ತಾರೆ. ಇದು ಕಬ್ಬಿನ ಏನಕ್ಕೋಸ್ಕರ, ನಾವು ಹಳ್ಳಿ ಸೈಡು ಈಗ ಕಟ್ಟಿಗೆ ಒಂಚೂರು ಥಂಡಿ ಆಗಿದ್ದರೆ ಈ ಅಳ್ಳೆಟ್ಟೆಗೆ ಬೆಂಕಿ ಹೊತ್ತಿಸಿ ಕಟ್ಟಿಗೆ ಒಳಗಿಟ್ರೆ ಇದು ಕಟ್ಟಿಗೆ ಹೊತ್ತುತ್ತೆ. ಬೆಂಕಿ ಉರಿಯುತ್ತಲ್ಲ ಅವಾಗ, ಅದು ಬೇಗ ಬೆಂಕಿ ಹೊತ್ತೋದು. ಈ ಪಕ್ಕಕ್ಕಿರೋದು ಉಪ್ಸಂಡೆ ಏನಕ್ಕೋಸ್ಕರ, ಪೈಪಿನ ಥರ ಇದೆಯಲ್ಲ, ಅದು ಉಪ್ಸಂಡೆ ಏನಕ್ಕೋಸ್ಕರ ಅಂದರೆ ಅದು ಗಾಳಿ ಹೊಡೆದಂಗೂ ಬೆಂಕಿ ಇನ್ನು ಗಾಳೀಲಿ ಬೇಗ ಏಳುತ್ತಲ್ಲ, ಅದು ಹೇಳೋಕ್ಕೋಸ್ಕರ ಬೆಂಕಿ. ಇದು ಹುಟ್ಟಿದೆಯಲ್ಲ, ಇದು ಬೆಳಗ್ಗೆ ಮುಂಚೆ ಬೂದಿ ತೆಗಿಯೋಕೆ, ಆಯಿತಾ. ಇದು ಹಂಚಿದೆಯಲ್ಲ, ದೋಸೆ ಹಂಚೋದು, ಆಯಿತಾ ಫ್ರೆಂಡ್ಸ್. ಇದು ಉಪ್ಪಿನ ಮೂಟೆ ಏನಕ್ಕೋಸ್ಕರ ಒಲೆ ಹತ್ರ ಇಡ್ತಾರೆ ಅಂದರೆ, ಈ ಬಿಸಿ ಶಾಖಕ್ಕೆ ಗಟ್ಟಿ ಇರುತ್ತೆ, ಆಯಿತಾ. ಅದಕ್ಕೋಸ್ಕರ ಉಪ್ಪಿನ ಮೂಟೆ ಬೆಂಕಿ ಸೈಡ್ ಇರುತ್ತೆ. ನೋಡಿ, ನಾವು ಬೆಳಗ್ಗೆ ಮುಂಚೆ ಎದ್ದು ಈ ಥರ ಕೋಳಿ ಮರಿಗಳಿಗೆಲ್ಲ ಮೇವು ಹಾಕೋದು. ಹಾಗೆ ಏನಕ್ಕೋಸ್ಕರ ಬೆಳಗ್ಗೆ ಮುಂಚೆ ಎದ್ದು ಬೇಗ ಇವಕ್ಕೆಲ್ಲ ಮೇವು ಹಾಕೋದಂದರೆ, ಈ ದೊಡ್ಡ ಕೋಳಿ ಎಲ್ಲ ಬಿಟ್ಕೊಳ್ಳೆ ಮೇವು ಹಾಕೋದ್ಕೊಳ್ಳೆ ಅವಕ್ಕೆ ತಿನ್ನೋಕೆ ಬಿಡೋದಿಲ್ಲ. ಯಾಕಂದರೆ ಸಣ್ಣ ಪುಟ್ಟು ಮರಿ ಅಲ್ಲ ಅವು, ಹಾಗಾಗಿ ತಿನ್ನೋಕೆ ಬಿಡೋದಿಲ್ಲ. ಅದಕ್ಕೆ ಬೆಳಗ್ಗೆ ಮುಂಚೆ ಬೇಗ ಎದ್ದು ಒಂದು ಅರ್ಧ ಗಂಟೆ ಬಿಟ್ಟು ಇವನ್ನೆಲ್ಲ ಒಂಚೆ ಬಿಟ್ಟು ಮೇವು ಹಾಕೋದು. ಹಾಗೆ ಮೇವು ಹಾಕಿ ಎಲ್ಲ ಇದು ಮಾಡಿದ್ದು. ನೋಡಿ, ಸುತ್ತಲೂ ಎಲ್ಲ ಕಲ್ಲಿಟ್ಟಿದ್ದೀನಿ. ಏನಕ್ಕೋಸ್ಕರ ಅಂದರೆ ಉಯಿ ಹಾಕಿ ಕೊಂಚಿದ್ದೀನಿ. ಯಾಕೆಂದರೆ ಈ ಹೆಗಣದ ಕಾಟ ಜಾಸ್ತಿ ಇರೋದ್ರಿಂದ, ಹಾಗಾಗಿ. ಯಾಕೆಂದರೆ ಮೇಲ್ಗಡೆ ಕಲ್ಲೆಲ್ಲ ಹೇರಿಲ್ಲ ಅಂದರೆ ಹೆಗಣ ಬಂದು ಮರಿಗಳನ್ನೆಲ್ಲ ತಿನ್ನೋ ಚಾನ್ಸಸ್ ಇರುತ್ತೆ. ತಿನ್ನುತ್ತೆ, ಆದರೆ ಸುಮಾರು ಸರಿ ಎಲ್ಲ ಮರಿಗಳನ್ನೆಲ್ಲ ಕೊಂದಾಕಿದೆ, ಆಯಿತಾ. ಅದಕ್ಕೋಸ್ಕರ ನಾನು ಇಲ್ಲಿ ಇದನ್ನ ಬುಟ್ಟಿ ಸುತ್ತಲೂ ಇದನ್ನ ಕಲ್ಲಿಟ್ಟಿದ್ದೀನಿ. ಇಲ್ಲಿ ನೋಡಿ, ಇಲ್ಲೊಂದು ಕೋಳಿ ಹೊತ್ತಿಸಿದ್ದೀನಿ ನಾನು ಆಲ್ರೆಡಿ. ಯಾಕಂದರೆ ಇದನ್ನು ಎನಿ ಟೈಮ್ ಕಾಯ್ತಾನೆ ಇರಬೇಕು. ಏನಕ್ಕೋಸ್ಕರ ಅಂದರೆ ಇದು ಹಾವು ಏನಾದ್ರು ಬರ್ತವೆ ಮಧ್ಯಾಹ್ನ, ಮಳೆ ಬಿಟ್ಕೊಳ್ಳೆ ಏನಾರು ಹಾವು ಬರೋ ಚಾನ್ಸಸ್ ಇರುತ್ತೆ. ನೋಡಿ, ನೋಡಿ ಕೋಳಿ ಮರಿ ಎಷ್ಟು ಚೆಂದ ಇದ್ದಾವಲ್ಲ. ನೋಡಿ, ಅದು ಓಡೋಗುತ್ತೆ ನೋಡಿ, ಎಷ್ಟು ರೆಕ್ಕೆ ಬಡಿತಾ. ನೋಡಿ ನೋಡಿ ಹೆಂಗೆ ಹೋಗುತ್ತಲ್ಲ, ಖುಷಿ ಆಗ್ತದೆ ನಾವು. ಇದು ನೋಡಿ, ಬೆಳಗ್ಗೆ ಆಮೇಲೆ ನಾವು ಹೊರಗಡೆ ಹೋಗುವ, ಇದಕ್ಕೆ ಗದ್ದೆ ಹೋಗುವ ಅಂತ ಹೊಂಡ್ಬೇಕಾದ್ರೆ ಈ ಥರ ಮಳೆ ಬಂದ ತಕ್ಷಣ ಮಳೆ ಸ್ಟಾರ್ಟ್ ಆಗಿದೆ. ಅದು ಒಂದು 10 ನಿಮಿಷ ಮಳೆ ಹೋಯ್ದಿದೆ ಚೆನ್ನಾಗಿ, ಆಯಿತಾ. ಬೆಳಗ್ಗೆ 10 ನಿಮಿಷ ಮಳೆ ಹೋಯ್ದಿದೆ, ಒಳ್ಳೆ ನೀರು. ಮಳೆ ಅಂದರೆ ಮಳೆ, ಎಂತ ಹೊರಗೆ ಹೋಗೋದು ಬೇಡ, ಆ ಥರ ಮಳೆ ಬರ್ತಿತ್ತು, ಆಯಿತಾ. ನೋಡಿ ಯಾವ ಥರ ಮಳೆ ಬರ್ತಿದೆ, ಒಂದು ಚೂರು ಕಾಣೋದಿಲ್ಲ, ಬರೀ ಮೊಸ್ಕಾಗೆ ಕಾಣ್ತದೆ ಎಲ್ಲ ಕಡೆ. ಅದೇ ನೋಡಿ, ಏನಾದ್ರು ಮರ ಗಿಡಗಳಂತ ಹೇಳೋಕ್ಕಾಗ್ತದೆ, ಇಲ್ಲ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಮಳೆ ಆ ಥರ ಹನಿ ಬಿದ್ದಂಗೂ ಏನಾಗುತ್ತೆ, ಮಳೆ ನೀರಿಂದ ಚಿಗುರೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಮಳೆ ಬರೋದು ಒಂಚೂರು ಕಂಟ್ರೋಲ್ ಆದರೆ ಒಳ್ಳೆ ಚೆನ್ನಾಗಿ ಚಿಗುರುತ್ತೆ ಮರ ಗಿಡಗಳು, ಮತ್ತು ಇದು ತರಕಾರಿ ಬಳ್ಳಿ ಇಂಥವೆಲ್ಲ, ಆಯಿತು. ನೋಡಿ ಯಾವ ಥರ ನೀರು ಹೋಗ್ತಿದೆ, ಅಲ್ಲಿ ಎಲ್ಲ ಕೆಳಗಡೆ ನೀರು ಹೋಗ್ತಿದೆ. ನೋಡಿ, ಮಳೆ ಅಂದರೆ ಮಳೆ, ಒಂದು 10-15 ನಿಮಿಷ ಮಳೆ ಚೆನ್ನಾಗಿ ಒಯ್ದಿದೆ, ಆಯಿತಾ. ನೋಡಿ ಗದ್ದೆಲೆಲ್ಲ ನೋಡೋದೇ ಬೇಡ, ಯಾವ ಥರ ಮಳೆ ಹುಯ್ತಿದೆ ಅಂತ. ಗದ್ದೆ ಏನಾರು ಕಾಣ್ತದ, ಏನೂ ಕಾಣೋದಿಲ್ಲ, ಫುಲ್ಲು ಮಳೆ. ನೋಡಿ, ಬೆಳಗ್ಗೆ ಎದ್ದು ಹಿಂಗೆ ಕರ ಬಿಡೋದು ನಾವು, ಆಯಿತಾ. ಕರ ಬಿಟ್ಟು, ಯಾಕೆಂದರೆ ಅಲ್ಲಿ ಕರ ನಿಂತರೂ ಒದೆಯುತ್ತೆ ಕುತ್ಕೊಂಡ್ರೆ, ಹಾಗಾಗಿ ನಿಂತ್ಕೊಂಡೆ ಒಂಚೂರು ಬಕ್ಕೊಂಡು ಕರ ಬಿಡೋದು. ನೋಡಿ, ನಮ್ಮ ಕರ ಎಷ್ಟು ಚೆಂದ ಉಣ್ತದಲ್ಲ. ಇದು ಮತ್ತು ಹೆಚ್ಚು ನಿಲ್ಲುವುದಿಲ್ಲ, ಈಗ ಉಳಿದೆ ಹೋಗುತ್ತೆ, ಬೇಗ ಓಡಿ ಹೋಗುತ್ತೆ. ಅದಕ್ಕೆ ಬೇಗ ಕಟ್ಟೋದು ಇದನ್ನ. ನೋಡಿ, ತಾಯಿಗೆ ಮಗಳೇ ಇದಲ್ಲ, ಮಕ್ಕಳಂದ್ರೆ ಅಷ್ಟೊಂದಿದು. ನೋಡಿ, ಕೊಡುವುದಿಲ್ಲ, ಆದರೆ ಅದು ಹಾಲೇ ಜಾಸ್ತಿ ಕೊಡುವುದಿಲ್ಲ, ಹೊತ್ಕೊಳ್ಳೋದು ಜಾಸ್ತಿ, ಹಂಗೆ. ನೋಡಿ, ನಾವು ನೀರು ದೋಸೆ ಈಗ, ಆಯಿತಾ. ಈ ಥರ ಹಂಚಿ ಇಟ್ಕೊಳ್ಳೋದು ಬೆಳಗ್ಗೆ ಮುಂಚೆ ನಮ್ಮದು ರೆಸಿಪಿ ಮಾಡೋದು ಇದನ್ನ, ಆಯಿತಾ. ನೋಡಿ, ಈಗ ಹಂಚು ಸರಿ ಇಲ್ಲ ಅಂತ ಚೆಕ್ ಮಾಡಿ ಇದು ಮಾಡೋದು. ಯಾಕೆಂದರೆ ಇದಕ್ಕೆ ನೀರು ದೋಸೆಗೆ ಎಂತ ಮಾಡೋದಂದರೆ, ಕಾಯಿ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ, ಆಯಿತು. ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕ್ಕೋಬೇಕು.
ಅದೇ ಕಾರಣಕ್ಕೂ ಆಯಿತಾ. ಹಾಗೆ ನೋಡಿ ಹುಯ್ದ ನೀರು ದೋಸೆ ಎಷ್ಟು ಚೆಂದ ಬರ್ತದೆ ಗೊತ್ತಾ. ಇದಕ್ಕೆ ಕಾಂಬಿನೇಷನ್ ಎಷ್ಟು ಅಂದರೆ ಈ ಕಾಯಿ ಹಾಕಬೇಕು ಮತ್ತು ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಹಾಕಬೇಕು ಮತ್ತು ಪುದೀನಕ್ಕಿಂತ ಈ ಕೊತ್ತಂಬರಿ ಹಾಕೊಂಡ್ರೆ ಇನ್ನೂ ಚೆಂದ ಟೇಸ್ಟ್ ಬರುತ್ತೆ ಒಳ್ಳೆ. ನಾವು ಆಲ್ಮೋಸ್ಟ್ ಚಿಕನ್ ನಾನ್ ವೆಜ್ಜಿಗಂತೂ ಒಳ್ಳೆ ಸೂಪರ್ ಬರುತ್ತೆ. ನಾನ್ ವೆಜ್ ಅಂತಲ್ಲ, ವೆಜ್ಜಿಗೂ ಕೂಡ ಒಳ್ಳೆ ಚೆನ್ನಾಗಿ ನೀರು ದೋಸೆ ಮಾಡ್ಕೊಂಡು ತಿನ್ಬೋದು. ಇದನ್ನು ನೀರು ದೋಸೆ ಅಂತ ಹೇಳ್ತಾರೆ ಆಯಿತಾ. ನೋಡಿ ನೀರು ದೋಸೆ ಎತ್ತಿ ನೋಡಿ ಹೇಗೆ ಬರ್ತದೆ ನೋಡಿ ಅಲ್ಲ, ನೀಟಾಗಿ ಒಳ್ಳೆ ಚೆನ್ನಾಗಿ ಬರ್ತದೆ ಆಯಿತಾ. ಅದು ಒಳ್ಳೆ ಒಂದೇ ಬಾಯಿಗಿಲ್ಲ, ಅದು ತಿಂದುಬಿಟ್ರೆ ಮುಗೀತು ಆಯಿತಾ. ಮತ್ತೊಂದು ಸರಿ ದೋಸೆ ಹೇಳೋ ಒಳಗೆ ಒಂದೇ ಬಾಯಿಗೆ ಅಷ್ಟು ಮುದ್ದೆ ಮಾಡಿ ಒಂದು ಸರಿ ಇಳಿಸ್ಬಿಟ್ರೆ ಮುಗೀತು. ಇದು ಜಾಸ್ತಿ ತಿನ್ನೋರಿಗೆಲ್ಲ ಒಂದೇ ಬಾಯಿಗಿಲ್ಲ ಅದು. ನಮಗೆಲ್ಲ ಏನು ಹೆಚ್ಚಿಗೆ ಬೇಡ, ಒಂದು 4ರಿಂದ 5 ದೋಸೆ ಇದು ಸಾಕು. ನೋಡಿ ಈಗ ಮತ್ತೊಂದು ಸರಿ ಹುಯ್ತಾರೆ. ಈಗ ಇದು ಕಾಂಬಿನೇಷನ್ ಗೊತ್ತಾ, ನೀರು ದೋಸೆಗೆ ನೀರು ದೋಸೆಗೆ ಏನು ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ನು, ಒಳ್ಳೆ ಟೇಸ್ಟ್ ಇರುತ್ತೆ, ಒಳ್ಳೆ ಕಾಂಬಿನೇಷನ್ನು ಚೆನ್ನಾಗಿ ಕೊಡುತ್ತೆ ಆಯಿತಾ. ನೀವು ಕೂಡ ನಿಮ್ಮ ಮನೆಯಲ್ಲಿ ನೀರು ದೋಸೆ ಮಾಡ್ಕೋತೀನಿ ಇದೇ ಥರ ಚಟ್ನಿ ಮಾಡ್ಕೊಳ್ಳಿ. ಕಾಯಿ ಚಟ್ನಿಗೆ ಏನಿಲ್ಲ, ಒಂಚೂರು ಕಾಯಿ, ಕೊತ್ತಂಬರಿ ಸೊಪ್ಪು ಇದನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಆಯಿತು. ಇಲ್ಲಿ ನೋಡಿ 2 ಹಾಕ್ಕೊಂಡಿದ್ದೀನಿ ಆಲ್ರೆಡಿ, ಟೇಸ್ಟ್ ಒಳ್ಳೆ ಸೂಪರಾಗಿರುತ್ತೆ ಆಯಿತಾ. ನೋಡಿ ಕಾಯಿ ಚಟ್ನಿ, ನೀರು ದೋಸೆ ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ನಮ್ಮದು ಕಡೆ ತಳ್ಳನ ದೋಸೆ ಅಂತಾರೆ ಇದಕ್ಕೆ, ಇಲ್ಲಿ ನೀರು ದೋಸೆ ಅಂದರೂ ಒಂದೇ, ತಳ್ಳನ ದೋಸೆ ಅಂದರೂ ಒಂದೇ ಆಯಿತಾ. ತಳ್ಳಗಿರುತ್ತಲ್ಲ ಹಂಗಾಗಿ ತಳ್ಳನ ದೋಸೆ ಅಂತಾರೆ. ನೀರು ದೋಸೆ ಅಂದರೆ ಏನು ನೀರು ಥರನೇ ಇರುತ್ತೆ ತಳ್ಳಗೆ, ಹಂಗಾಗಿ ಆಯಿತಾ. ತಿಂಡಿ ತಿನ್ಕೊಂಡು ಗದ್ದೆ ಕಡೆ ಹೋಗಿ ರಾತ್ರಿ ಎಲ್ಲ ಮಳೆ ಬಂದು ನೀರೆಲ್ಲ ಹೋಗಿದೆಯಲ್ಲ, ಏನೇನಾಗಿದೆ ಅಂತ ನೋಡೋಣ ಅಂತ ಹೋದೆ. ನೋಡೋ ತನಕ ಗದ್ದೆಯಲ್ಲಿರೋ ನೀರೆಲ್ಲ ಕಡಿಬೆಲ್ಲ ಹಿಸ್ಕು ಹೋಗಿ ಏನಿಲ್ಲ ಮಣ್ಣೆಲ್ಲ ತೊಳೆದೋಗಿ ಬರೀ ಬೇರು ಮಾತ್ರ ಉಳಿದಿದೆ. ನೋಡಿ ಯಾವ ಥರ ಹಿಸ್ಕು ಬಿದ್ದಿದೆ. ಇದೇ ಥರ ನೀರು ಬಿದ್ದಂಗೆ ಏನಾಗುತ್ತೆ, ಹಿಸ್ಕೊಂಡು ಮಣ್ಣೆಲ್ಲ ಹಿಸ್ಕು ಬಿದ್ದಂಗೆ ತೊಳ್ಕೊ ಹೋಗ್ತಾ ಇರುತ್ತೆ. ಹಾಗೆ ನೋಡಿಕೊಂಡು ಏನೂ ಮಾಡೋಕ್ಕಾಗಲಿಲ್ಲ, ನೋಡ್ಕೊಂಡು ಸುಮ್ಮನೆ ಬಂದು ಅಪ್ಪನ ಹತ್ರ ಹೇಳಿದ್ರು ಅವರೇನು ಹೇಳಿಲ್ಲ, ನೋಡೋಣ ಆಮೇಲೆ ಕಟ್ಟೋಕ್ಕಾಗುತ್ತೆ ಅಂತ ಹೇಳಿದ್ರು. ಓಕೆ ಫ್ರೆಂಡ್ಸ್, ಇಷ್ಟ ತನಕ ಹೇಳಿದ್ನಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಡೋಣ. ಓಕೆ, ಬಾಯ್.